ನೇತಾರರೇ, ಈ ಪರಿಸರದ ಜನಾನುರಾಗಿ ಶಾಸಕರ ಮೇಲೆ ಅತೀವವಾದ ವಿಶ್ವಾಸ ಮತ್ತು ಅಷ್ಟೇ ಭರವಸೆಯನ್ನು ಇಟ್ಟುಕೊಂಡಿರುವಂತಹ ಈ ಪ್ರದೇಶದ ಎಲ್ಲ ನಾಗರಿಕರು ಹೊಸ ಚುನಾವಣಾ ಪ್ರಚಾರಕ್ಕಾಗಿ ಕೇರಳಕ್ಕೆ ನಾವು ಬರೋದು ಅದು ಯಾಕೋ ನನಗೆ ಅಷ್ಟು ಒಂದು ಮುಜುಗರ ತರ್ತಾ ಉಂಟು. ಯಾಕೆಂದರೆ ರಾಜಕೀಯದಲ್ಲಿ ಪ್ರಜ್ಞಾವಂತರಲ್ಲಿ ಪ್ರಜ್ಞಾವಂತರು, ಒಬ್ಬ ಸಾಮಾನ್ಯ ಕೇರಳಿಗ ಕೂಡ ನಮ್ಮ ಭಾಗದ ಮುಂಚೂಣಿ ನಾಯಕರಿಗಿಂತಲೂ ಹೆಚ್ಚು ರಾಜಕೀಯ ಪ್ರಜ್ಞಾವಂತಿಕೆ ಪಡೆದಿರುವಂತಹ ಸಾಧ್ಯತೆ ಹೆಚ್ಚು. ಅಂತಹದರಲ್ಲಿ ನಿಮಗೆ ನಾನು ಹೇಳಬೇಕು ಏನು ಅಂತ ನನ್ನಲ್ಲೇ ಒಂದು ಚಿಂತನೆ ಹುಟ್ಟಿದೆ. ಆದರೆ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಮಿತ್ರರಾದ ಭರತ್ ಶೆಟ್ಟಿಯವರು, ಶೋಭಾ ಕರಂದಲಾಜೆಯವರು ಈ ನಾಡಿನಲ್ಲಿ ಬಂದು ಇಲ್ಲಿಯ ಈಗ DMK ಅವರು ಹೇಳಿದರು ಮಂಗಳೂರು ಮಾಡ್ತೇವೆ. ಖಂಡಿತಕ್ಕೂ ನಿಮ್ಮನ್ನು ಮಂಗಳೂರು ಮಾಡುವುದಲ್ಲ, ಅವರು ಮಂಗ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಕೋವಿಡ್ ಸಮಯವನ್ನು ಅವರು ನೆನಪಿಸಿದ್ರು. ನಾನು ಮತ್ತು AKM ಅಷ್ಟ ಬಹುಶಃ ಒಂದು 10-15 ವರ್ಷಗಳ ಒಡನಾಟ ನಮ್ಮ ಮೇಲಿದೆ, ನಮ್ಮ ಜೊತೆಗಿದೆ. ಅಶ್ರಫ್ ಅವರು ನಿತ್ಯ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಯಾಕೆ ಗೊತ್ತಾ, ಇಲ್ಲಿಯ ಕೋವಿಡ್ ರೋಗಿ ಅಲ್ಲಿ ಮೃತರಾದರೆ ಅದಕ್ಕೆ ಬೇಕಾದ ಆ ಶವವನ್ನು ಅಥವಾ ಆ ಗಾಯಾಳುಗಳನ್ನು ನಮ್ಮ ಕೇರಳ ಗಡಿ ದಾಟಿಸುವುದೇ ಅವತ್ತೊಂದು ದೊಡ್ಡ ಪ್ರಶ್ನೆಯಾಗಿತ್ತು. ಆ ಪ್ರಶ್ನೆಯನ್ನು ಮಾಡಿದವರು ಯಾರು? ಆ ಸಂದಿಗ್ಧ ಸ್ಥಿತಿಯನ್ನು ಒದಗಿಸಿದವರು ಯಾರು? ಬೇರಾರು ಅಲ್ಲ, ನಮ್ಮ ಸುರತ್ಕಲ್ ಶಾಸಕ ಭರತ್ ಶೆಟ್ಟಿ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಧೈರ್ಯದಿಂದ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅಂತಹ ಭರತ್ ಶೆಟ್ಟಿ ಇವತ್ತು ಮಂಜೇಶ್ವರದಲ್ಲಿ ಬಂದು 7 ಭಾಷೆಗಳನ್ನಾಡುವ ಜನರು ಕೂಡ ಒಂದಾಗಿ ಒಟ್ಟಾಗಿ ಹೋಗಬಹುದಂತ ಸಾಧಿಸಿ ತೋರಿಸಿದಂತಹ ಮಂಜೇಶ್ವರದಲ್ಲಿ ಇವತ್ತು ಬಂದು ಭಾಷಣ ಮಾಡ್ತಾ ಇದ್ದಾರೆ. ಬಂಧುಗಳೇ, ಖಂಡಿತಕ್ಕೂ ನೀವು ಇದನ್ನು ಕಿವಿಗೂರವರಲ್ಲ. 700 ಚಿಲ್ಲರೆ ಓಟಲ್ಲಿ ಸೋತವರು ಗೆಲ್ಲಿಕ್ಕಾಗಿ ಬಂದಿರಬಹುದು, ಆದರೆ ಇದು ಮಂಜೇಶ್ವರ. ಈ ನೆಲದಲ್ಲಿ ಚರ್ಕಲ್ ಅಬ್ದುಲ್ಲರ ಸಾಧನೆ ಇದೆ. ಈ ನೆಲದಲ್ಲಿ AKM ಅಶ್ರಫ್ ರವರ ಈ 2 ಬಾರಿಯ ಸಾಧನೆಗಳನ್ನು ಒತ್ತಟ್ಟಿಟ್ರೆ ನಮ್ಮ UT ಖಾದರ್ ಅನ್ನ ಇಲ್ಲಿ ನೋಡಿದ ಹಾಗೆ ಆಗ್ತದೆ. ಹೇಗೆ UT ಖಾದರ್ ಅವರು ಜನರ ಮಧ್ಯೆ ಇದ್ದಾರ, ಸನ್ಮಾನ್ಯ AKM ಅಶ್ರಫ್ ಕೂಡ ಅದೇ ರೀತಿಯಲ್ಲಿ ಜನರ ಮಧ್ಯೆ ಇದ್ದಾರೆ. ಅವರು ಮಂಜೇಶ್ವರಕ್ಕಷ್ಟೇ ಶಾಸಕರಲ್ಲ, ನಮ್ಮ ಉಳ್ಳಾಳದ ಸುತ್ತಮುತ್ತ ಕೂಡ ಅವರು ಶಾಸಕರಾಗಿ ಬೆಳೆದಿದ್ದಾರೆ. ಇಂತಹ ಒಬ್ಬ ಅರ್ಹ ಅಭ್ಯರ್ಥಿ ತಮಗೆ ಸಿಕ್ಕಿದ್ದಾರೆ. ಇದು ಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇಷ್ಟು ಒಳ್ಳೆಯ ಅವರ ಸಾಧನೆಗಳನ್ನು ಹೇಳಬೇಕಿದ್ರೆ ಇತ್ತೀಚೆಗೆ ಮಾಡಿದ್ದು ಟೋಲ್ ಗೇಟ್ ಅನ್ನು ನಿಲ್ಲಿಸುವುದಕ್ಕೆ ಯಾರು ಕಾರಣ? ಬಿಜೆಪಿ ಅಧ್ಯಕ್ಷೆ ಈಗಿನ ಕಾಸರಗೋಡು ಅಭ್ಯರ್ಥಿ ಕಾಣಬೇಕು. ಅವರು ಹೇಳಿದ ಹಾಗೆ ಅವರು ಖಂಡಿತ ಅಲ್ಲ, ನಮ್ಮ ಕರ್ನಾಟಕದ ಸಂಸದರು ಅಲ್ಲ, ಇಲ್ಲಿಯ ಬಿಜೆಪಿ ನಾಯಕರು ಅಲ್ಲ. ಅದಕ್ಕೆ ಏಕೈಕ ಕಾರಣ AKM ಅಶ್ರಫ್ ಮತ್ತು ಅವರು ಕಟ್ಟಿಕೊಂಡ ಆ ತಂಡ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಾನು ಕೂಡ ಆ ಸಂದರ್ಭದಲ್ಲಿ ಬಂದಿದ್ದೆ. ನಮ್ಮಲ್ಲಿ ಆ ಪ್ರೇರಣೆ